ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್. ನಾನು ಕೂಡ ಚೆನ್ನಾಗಿದ್ದೇನೆ. ಇಂದಿನ ವ್ಲಾಗ್ನ ನಾನು ಮಾರ್ನಿಂಗ್ 6 o'clockಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅಂದರೆ ಇವತ್ತು ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ಡೈಲಿ ನಾನು 5 o'clockಗೆ ಎದ್ದೇಳ್ತಾ ಇದ್ದೆ, ಬಟ್ ಇವತ್ತು ಒನ್ ಅವರು ಲೇಟ್ ಆಯಿತು. ಹಾಗಾಗಿ ನಾನು 6 o'clockಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿ ಟಿಫನ್ ಮಾಡೋಣ ಅಂತೇಳಿ ತರಕಾರಿ ಹಚ್ಚುತ್ತಾ ಇದ್ದೇನೆ. ಟಿಫನ್ಗೆ ನಾನು ಚಿತ್ರಾನ್ನ ಹಾಗೆ ಸಾಂಬಾರನ್ನ ಮಾಡ್ತಾ ಇದ್ದೇನೆ. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಬೇರೆ ಮಾಡಬೇಕಾಗಿತ್ತು. ಹಾಗಾಗಿ ಟೈಮ್ ಮ್ಯಾನೇಜ್ ಆಗೋದಿಲ್ಲ ಅಂತ ಹೇಳಿ ಒಂದೇ ಸಲ ನಾನು ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ರೆಡಿ ಮಾಡ್ತಾ ಇದ್ದೇನೆ. ವಸಿಷ್ಠ ಸ್ಕೂಲ್ಗೆ ಏನೇನು ಐಟಮ್ಸ್ ತಗೊಂಡೋಗ್ತಾನೋ ಅದ್ರ ಮೇಲೆಲ್ಲ ನಾನು ಅವನ ನೇಮ್ ಮೆನ್ಷನ್ ಮಾಡಿ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ನಾನು ಅವನ ನೇಮ್ನ ಬರೀತಾ ಇದ್ದೇನೆ. ಸರಿ, ಕೈ ತೆಗಿ. ನೀನ್ ಪೂರ ನೇಮ್ ಬರಬೇಕು ಮಗ್ನೆ. ಹೆಸರು ನಿಂದು, ನಿನ್ನ ಹೆಸರೇನು ಹೇಳು? ವಸಿಷ್ಠ. ಇನ್ನೇನು ಮತ್ತೆ? ತಲೆ ಎತ್ತು. ಕೈ ತೆಗಿ, ಕೈ ತೆಗಿ, ಕೈ ತೆಗಿ. ಸುಮ್ಮನೆ ಇರ್ಬೇಕು. ಅಲ್ಲಿ ಹೇಳಿ ನಿನ್ನ ಹೆಸರು ಹೇಳು. ಕೈ ತೆಗಿ. ವಿಜಯ್. ಇನ್ನೇನು? ಪಾವನ ನಿನ್ನ ಹೆಸರು? ಮತ್ತೆ ವಿಜಯ ಮತ್ತೇನು? ಈ ರೀತಿ ನಾವು ಸ್ಟೂಡೆಂಟ್ಸ್ ನೇಮ್ನ ಅವರವರು ಐಟಮ್ಸ್ ಮೇಲೆ ನೇಮ್ನ ಹಾಕೋದ್ರಿಂದ ಕ್ಲಾಸ್ ಟೀಚರ್ಸು ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ. ಲಂಚ್ ಬ್ಯಾಗ್ ಮೇಲೆ ಹಾಗೆ ಸ್ಕೂಲ್ ಬ್ಯಾಗ್ಗಳ ಮೇಲೆ ಹಾಕೋದ್ರಿಂದ ಈಸಿ ಆಗುತ್ತೆ ಐಡೆಂಟಿಫೈ ಮಾಡೋದಕ್ಕೆ. ನಾನು ಕಲರ್ಸ್ ಕೇಳ್ತೀನಿ, ಹೇಳ್ತೀಯಾ? ಇದು ಯಾವ ಕಲರಪ್ಪ? ತಗೋ, ನೀನೇ ಇಟ್ಕೊ. ಇದು ಯಾವ ಕಲರು? ಇದು ಗುಡ್. ಜೋರಾಗಿ ಹೇಳ್ಬೇಕು, ಓಕೆ? ಪಿಂಕ್. ಇದು ಯಾವ ಕಲರು? ವಾವ್, ಎಷ್ಟು ಚೆನ್ನಾಗಿ ಹೇಳ್ತೀವಿ ಮಗನೇ. ಇದು ಯಾವ ಕಲರಮ್ಮ? ವಾವ್, ಕ್ಲಾಪ್ಸ್ ಬಿಡ್ರಿ ಅವನಿಗೆ. ಇದು ಯಾವ ಕಲರು? ವಾವ್, ಗುಡ್. ಇದು ಬ್ಲೂ. ವಾವ್, ಎಷ್ಟೊಂದಿದೆ ಅಲ್ವಾ ನಿನ್ನ ಹತ್ರ? ಇದು ಯಾವ ಕಲರು? ವಾವ್. ಇದು ಗುಡ್, ಗುಡ್ ಬಾಯ್. ಇದು ಯಾವ ಕಲರು? ಚಿನ್ನಿ, ಅದು ಪ್ಯಾರೆಟ್ ಗ್ರೀನ್ ಮಗನೇ. ಸರಿ, ಓಕೆ. ಎಲ್ಲೋ ಥರ ಕಾಣಿಸ್ತಾ? ಇದು ಯಾವ ಕಲರು? ಬೋನು. ಬ್ರೌನಾ? ಇರು, ಸರಿ, ಲಾಸ್ಟ್. ಇದು ಯಾವ ಕಲರು? ಇಲ್ಲಿ ಮಾರ್ನಿಂಗಿಗೆ ಟಿಫನ್ ರೆಡಿ ಆಯಿತು. ಹಾಗೆ ಸಾಂಬಾರು ಕೂಡ, ಮಧ್ಯಾಹ್ನದ ಊಟಕ್ಕೆ ಸಾಂಬಾರು ಕೂಡ ರೆಡಿ ಆಯಿತು. ಇಲ್ಲಿ ನಾನು ತರಕಾರಿ ಸಾಂಬಾರು ಮಾಡಿದ್ದೀನಿ, ಜೊತೆಗೆ ಬಾಳೆಕಾಯಿ ಇತ್ತು, ಬಾಳೆಕಾಯಿನ ಕೂಡ ಹಚ್ಚಿ ಹಾಕಿದ್ದೇನೆ. ವಸಿಷ್ಠಾಗೆ ಟಿಫನ್ ಎಲ್ಲ ಮಾಡಿಸಿರೋದೆಲ್ಲ ಆಯಿತು, ಸ್ನಾನ ಆಯಿತು, ಹಾಗೆ ಟಿಫನ್ ಮಾಡಿಸಿರೋದೆಲ್ಲ ಆಯಿತು. ಈಗ ಅವನಿಗೆ ಲಂಚ್ ಬ್ಯಾಗು ರೆಡಿ ಮಾಡ್ತಾ ಇದ್ದೇನೆ. ಲಂಚ್ ಬ್ಯಾಗೇನು ನಾನು ಲಂಚ್ ಕಳಿಸೋದಿಲ್ಲ, ಅಂದರೆ ಟಿಫನ್ ಏನು ಕಳಿಸೋದಿಲ್ಲ, ಬಾಕ್ಸ್ ಕಳಿಸೋದಿಲ್ಲ. ಈ ರೀತಿ ಏನಾದರೂ ವೆಜಿಟೇಬಲ್ಸು ಅಥವಾ ಫ್ರೂಟ್ಸ್ನ ಈ ರೀತಿ ಕಟ್ ಮಾಡಿ ಹಾಕ್ತೇನೆ, ಅಲ್ಲಿ ತಿಂದ್ಕೊಂಬರ್ತಾನೆ. ಅಂದರೆ 12:30 1 ಗಂಟೆ ಅಷ್ಟರಲ್ಲೆಲ್ಲ ಬಂದುಬಿಡ್ತಾನಲ್ಲ, ಹಾಗಾಗಿ ಲಂಚ್ ಏನು ತೊಗೊಂಡೋಗೋದಿಲ್ಲ. ಈ ರೀತಿ ಸ್ನ್ಯಾಕ್ಸ್ ತಗೊಂಡೋಗ್ತಾನೆ. ಪೋಷಕರಾದ ನಾವು ಮಕ್ಕಳ ಆರೋಗ್ಯ ಕಾಪಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಸ್ನ್ಯಾಕ್ಸ್ಗೆ ನಾವು ಮಿಕ್ಸ್ಚರು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿರೋಂತಹ ಐಟಮ್ಸ್ನ ಕೊಡೋದ್ರಿಂದ, ಹಾಗೆ ಚಾಕ್ಲೇಟ್ಸ್ಗಳನ್ನ ಕೊಡೋದ್ರ ಬದಲು ಈ ರೀತಿ ಏನಾದರೂ ವೆಜಿಟೇಬಲ್ಸು ಅಥವಾ ಫ್ರೂಟ್ಸ್ಗಳನ್ನೆಲ್ಲ ಡಿಫ್ರೆಂಟ್ ಶೇಪಲ್ಲಿ ಕಟ್ ಮಾಡಿ ಹಾಕೋದ್ರಿಂದ ಮಕ್ಕಳು ಚೆನ್ನಾಗಿ ತಿಂತಾರೆ, ಹಾಗೆ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ವಸಿಷ್ಠಾಗೂ ಕೂಡ ಏನೇ ಈ ರೀತಿ ಫ್ರೈ ಮಾಡಿರೋಂತಹ ಐಟಮ್ಸು ಹಾಗೆ ಮಿಕ್ಸ್ಚರು, ಬಿಸ್ಕೆಟ್ಸು, ಚಾಕ್ಲೇಟ್ಸು ಈ ಥರ ಎಲ್ಲ ಏನು ಅವನು ಅಷ್ಟೊಂದು ಇಷ್ಟಪಡಲ್ಲ. ಹಾಗೆ ಪ್ರಾಕ್ಟೀಸ್ ಕೂಡ ಇಲ್ಲ ಅವನಿಗೆ ಅಷ್ಟೊಂದು ತಿಂದು ಅದನ್ನು ಐಟಮ್ಸ್ಗಳನ್ನೆಲ್ಲನೂ. ಈ ರೀತಿ ಸೌತೆಕಾಯಿನ ನೋಡಿ ಈ ಶೇಪಲ್ಲಿ ಕಟ್ ಮಾಡಿ ಅಥವಾ ಡಿಫ್ರೆಂಟ್ ಶೇಪ್ಗಳಲ್ಲಿ ನಾವು ಕಟ್ ಮಾಡಿ ಹಾಕ್ಬೋದು.
ವಸಿಷ್ಠ ಈಗ ಹೋಗ್ತಿರೋ ಸ್ಕೂಲಲ್ಲಿ ಸ್ನ್ಯಾಕ್ಸ್ಗೆ ಅಂತ ಹೇಳಿ ನಾವು ಚಾಕ್ಲೇಟು ಬಿಸ್ಕೆಟ್ಸು ಹಾಗೆ ಮಿಕ್ಸ್ಚರು ಈ ರೀತಿ ಏನು ಹಾಕೋ ಹೋಗಿಲ್ಲ. ಅವ್ರು ಏನು ಹೇಳ್ತಾರೆ ಅಂತಂದರೆ ವೆಜಿಟೇಬಲ್ಸು ಫ್ರೂಟ್ಸು ಜಾಸ್ತಿ ಕೊಡಿ, ನಿಮ್ಮ ಮಕ್ಕಳ ಆರೋಗ್ಯನ ನೀವು ಕಾಪಾಡಿ ಅಂತ ಹೇಳ್ತಾರೆ. ವಸಿಷ್ಠ ಬಾಕ್ಸ್ಗೆ ಸೌತೆಕಾಯಿ ಹಾಗೆ ಆಪಲ್ನ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಎಲ್ಲ ಕುಡಿ ನೀಟಾಗಿ ಕುಡಿದು ಬಿಡು ಅದನ್ನು. ವಸಿಷ್ಠಗೆ ಬುಧವಾರ ಜ್ವರ ಇರೋದ್ರಿಂದ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಸಿರಪ್ ಕೊಟ್ಟಿದ್ರು. ಜ್ವರ ಏನು ಬಿಟ್ಟಿತ್ತು, ಆದರೆ ಕೋರ್ಸ್ ಕಂಟಿನ್ಯೂ ಮಾಡೋಣ ಅಂತೇಳಿ ಸ್ವಲ್ಪ ಸಿರಪ್ ಹಾಕ್ತಾ ಇದ್ದೇನೆ. ಅವನು ನಮ್ಮ ಹತ್ರ ಹಾಕಿಸ್ಕೊಳ್ಳೋದಿಲ್ಲ, ಅವನೇ ಸಿರಪ್ನ ಕ್ಯಾಪ್ಗೆ ಹಾಕ್ಕೊಟ್ರೆ ಅವನೇ ಕುಡಿತಾನೆ. ವಸಿಷ್ಠನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನಾನು ಟಿಫನ್ ಮಾಡಿ ಹಾಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗೆ ನಾನು ಒಂದು ಗ್ಲಾಸ್ ಟೀ ಮಾಡ್ಕೊತಾ ಇದ್ದೇನೆ. ವಸಿಷ್ಠಗೆ ಮಧ್ಯಾಹ್ನ 1 ಗಂಟೆವರೆಗೂ ಮಾತ್ರ ಸ್ಕೂಲ್ ಇರುತ್ತೆ. 1 ಗಂಟೆ ಆದಮೇಲೆ ನಾನು ಮನೆಗೆ ಕರ್ಕೊಂಡು ಬರೋಣ ಅಂತೇಳಿ ಸ್ಕೂಲ್ ಹತ್ರ ಹೋಗಿದ್ದೆ. ಅವ್ರ ಸ್ಕೂಲಲ್ಲೇ ಮಕ್ಳಿಗೆ ಆಟ ಆಡ್ಸೋದಕ್ಕೆ ಅಂತೆಲ್ಲ ಈ ರೀತಿ ಮಾಡಿದ್ದಾರೆ. ವಸಿಷ್ಠನ ಮನೆಗೆ ಒಂದೇ ಸಲ ಕರ್ಕೊಂಡು ಬರೋಣ ಅಂತಂದರೆ ಅವ್ನು ಇಲ್ಲಿಗೆ ಹೋಗೋಣ ಅಂತ ಕೇಳ್ದ. ನಾನು ಸ್ಕೂಲು ಅಂತಂದರೆ ಅವನೊಂದು ಸ್ವಲ್ಪ ಭಯದ ವಾತಾವರಣ ಹೋಗಲಿ ಅಂತ ಹೇಳಿ ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೇನೆ. ಹಾಗೆ ವಸಿಷ್ಠನ ಕರ್ಕೊಂಡು ಮನೆಗೆ ಬಂದಿರೋದೆಲ್ಲ ಆಯಿತು. ಹಾಗೆ ಅವನಿಗೆ ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ದೆ. ವಿಜಯ್ ಕೂಡ ಆಫೀಸಿಂದ ಬಂದು ಊಟ ಮಾಡಿಕೊಂಡು ಮತ್ತೆ ಆಫೀಸ್ಗೆ ಹೋದರು. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದ ಕಾರಣ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಸಂಜೆ ಪೂಜೆ ಮಾಡೋಣ ಅಂತೇಳಿ ನೆಲೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು. ಹಾಗೆ ಸ್ನಾನ ಕೂಡ ಆಯಿತು. ಈಗ ಕುಂಕುಮ ಖಾಲಿಯಾಗಿತ್ತು, ಹಾಗಾಗಿ ನಾನು ಕುಂಕುಮನ ಮಾರ್ಕೆಟಿಂದ ತೊಗೊಬಂದಿದ್ದೆ ಲಾಸ್ಟ್ ಟೈಮ್ ಹೋದಾಗ. ಈಗ ಕುಂಕುಮನೆಲ್ಲ ಕುಂಕುಮದ ಡಬ್ಬಿಗೆ ಹಾಕೊತಾ ಇದ್ದೇನೆ. ಅವರು ಒಂದರಲ್ಲಿ ಅಂದರೆ ಒಂದೇ ಪಾಕೆಟ್ ಕಟ್ಕೊಡ್ಬಾರ್ದು ಅಂತ ಹೇಳಿ ಅಂದರೆ ನಾವು ಎಷ್ಟು ಅಮೌಂಟು ತೊಗೊತೀವೋ ಆ ಅಮೌಂಟಿಗೆ ಎಷ್ಟು ಕುಂಕುಮ ಬರುತ್ತೋ ಅದನ್ನೇ 2 ನ್ಯೂಸ್ ಪೇಪರಲ್ಲಿ ಕಟ್ಕೊಟ್ಟಿದ್ದಾರೆ. ನಾನು ಕುಂಕುಮನ ಗ್ರಂಥಿಗೆ ಅಂಗಡಿ ಅಂತೇಳಿ ಬರುತ್ತಲ್ಲ ಅಲ್ಲಿ ತೊಗೊತೇನೆ. ಅಂದರೆ ಈ ರೀತಿ ತಗೊಳ್ಳೋದ್ರಿಂದ ಕುಂಕುಮ ಚೆನ್ನಾಗಿ ಫೋಟೋಗಳಿಗೆಲ್ಲ ಹಚ್ಬೇಕಾದ್ರೆ ಚೆನ್ನಾಗಿ ಹತ್ತುತ್ತೆ. ಹಾಗೆ ಅರಿಶಿಣನ ಕೂಡ ನಾನು ಅಲ್ಲೇನು ತೊಗೊಳ್ಳಲ್ಲ, ಮಾಮೂಲಿ ಅಡಿಗೆಗೆ ಬಳಸ್ತೀವಲ್ಲ ಅದೇ ಅರಿಶಿಣನ ಕೂಡ ದೇವ್ರ ಪೂಜೆ ಮಾಡೋದಕ್ಕೆ ಬಳಸ್ತೇನೆ. ಇಲ್ಲಿ ಗ್ರಂಥಿಗೆ ಅಂಗಡಿ ತೊಗೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅಂದರೆ ಮಾಮೂಲಿ ಅಂಗಡಿಗಳಲ್ಲಿ ತೊಗೊಳ್ಳೋದು ಸ್ವಲ್ಪ ವೈಟ್ಗಿರುತ್ತೆ, ಚೆನ್ನಾಗಿರೋದಿಲ್ಲ. ಫ್ರೆಂಡ್ಸ್, ಇಲ್ಲಿ ಗುರುವಾರದ ಪೂಜೆ ಕೂಡ ಆಯಿತು. ನಾನು ವಾರದಲ್ಲಿ 2 ದಿನ ಪೂಜೆ ಮಾಡ್ತೇನೆ. ಅಂದರೆ ಸೋಮವಾರ ಹಾಗೆ ಗುರುವಾರ. ಸೋಮವಾರ ಬಂದು ಮನೆ ದೇವರ ವಾರ, ಹಾಗಾಗಿ ಸೋಮವಾರ ಪೂಜೆ ಮಾಡ್ತೇನೆ. ಇಲ್ಲಿ ಗುರುವಾರದ ಪೂಜೆ ಕೂಡ ಆಯಿತು. ನೋಡಿ, ಇಲ್ಲಿ ತುಳಸಿ ಗಿಡದಲ್ಲಿ ಮೆಣಸಿನ್ಕಾಯಿ ಬೀಜ ಯಾವಾಗಲೂ ಸಿಡಿದಿದೆ. ಆ ಮೆಣಸಿನ್ಕಾಯಿ ಬೀಜ ನೋಡಿ ಗಿಡ ಆಗಿ ಎಷ್ಟು ದೊಡ್ಡದಾಗಿದೆ. ಇದನ್ನು ಕಿತ್ತಾಕೋಣ ಅಂತ ಅಂದ್ಕೊತೇನೆ, ಆದರೆ ಯಾಕೋ ಅದು ಬೆಳೆದಿರೋ ರೀತಿ ನೋಡಿದ್ರೆ ಕಿತ್ತಾಕೋದಕ್ಕೆ ಮನಸ್ಸೇ ಬರಲ್ಲ. ಹಾಗಾಗಿ ಕೀಳದೆ ಹಾಗೆ ಬಿಟ್ಟಿದ್ದೇನೆ. ಸಂಜೆ ಆಯಿತು. ಸಂಜೆ ಆಗ್ತಿದ್ದಂಗೆ ವಸಿಷ್ಠ ನಿದ್ದೆ ಮಾಡಿ ಎದ್ದ. ಅವನಿಗೆ ಆಪಲ್ ಕಟ್ ಮಾಡಿಕೊಟ್ಟಿದ್ದೇನೆ. ಆಪಲ್ ಕೇಳ್ದೆ, ಹಾಗಾಗಿ ಆಪಲ್ ಕಟ್ ಮಾಡಿಕೊಂಡು ನಾನು ಚಕ್ಲಿ ತಿನ್ನೋದಕ್ಕೆ ಬೌಲ್ಗೆ ಹಾಕೊಂಡು ಬಂದೆ. ಯಾಕೆ ಹೋಗಿದ್ದಾ? ನಾಳೆ ಹೋಗ್ತೀಯಾ? ಯಾಕೆ? ಇವತ್ತು ಹೋಗಿದ್ದಾ? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಹೇಗಿತ್ತು? ಏನೇನು ಆಟ ಆಡಿದೆ ಅಲ್ಲಿ? ಏನು ಆಟ ಆಡ್ದಮ್ಮ ಅಲ್ಲಿ? ಹೋಗ್ಲಿ, ನಿದ್ದೆ ಆಯ್ತಾ ಚೆನ್ನಾಗಿ? ನಿದ್ದೆ ಆಯ್ತಾ? ಸ್ಕೂಲಿಂದ ಬಂದ ತಕ್ಷಣ ಮಲಗಿದ್ದಲ್ಲ, ಮಾತಾಡು. ಇನ್ನೂ ಪಚ್ಚಬೇಕಾ ಮತ್ತೆ? ಆಪಲ್ ಕೇಳ್ದಲ್ಲ, ಕಟ್ ಮಾಡಿದ್ದೀನಿ, ತಿನ್ನು. ತೆಗಿ ಬಾಯಲ್ಲಿ ಬೆರಳು. ಏನಿದೆಲ್ಲ ಕೈಯಲ್ಲಿ ನೋಡು. ಹಾಂ, ತೆಗಿ ಬಾಯಲ್ಲಿ ಬೆರಳು. ಗಲೀಜು, ಅದರೆಲ್ಲ ಇಟ್ಕೋಬಾರ್ದು, ಬ್ಯಾಡ್ ಹ್ಯಾಬಿಟ್ ಅದು. ಏನು ಎಸ್ಸಮ್ಮ? ಬಾಯಲ್ಲಿ ಬೆರಳು ಇಟ್ಕೊಂತೀಯಾ? ಏನಕ್ಕೆ ಆ ಥರ ಇಟ್ಕೋಬೇಕು? ಛೀ, ಬಿಡು, ಬೇಡ, ತಗೋ. ಹಾಂ, ಏನು? ನೀನೇ ತಾನೇ ಕೇಳಿದ್ದು? ಹಾಂ, ಏನಮ್ಮ? ಹಾಂ, ಏನು ಕೇಳಿಸ್ತಿಲ್ಲ ನನಗೇನು? ಅಪ್ಪ ಬೇಕಾ? ಬರ್ತಾರೆ ಹೇಳು, ಸ್ವಲ್ಪ ಹೊತ್ತು ಬರ್ತಾರೆ ಹೇಳು. ಆಗಲೇ 6 ಗಂಟೆ ಆಯ್ತಲ್ಲ, ಬರ್ತಾರೆ. ಸಂಜೆ 6 ಗಂಟೆ ಈಗ ವಿಡಿಯೋ ನಾನು ಶೂಟ್ ಮಾಡ್ತಾ ಇರೋದು. ಸಂಜೆ 6 ಗಂಟೆಗೆ ವಿಜಯ್ ಅವರು ಆಫೀಸಿಂದ ಬಂದರು. ಹಾಗೆ ವಸಿಷ್ಠ ಕೂಡ ಮಲಗಿ ಎದ್ದಿದ್ನಲ್ಲ, ಅವನು ಅವರಪ್ಪ ಆಫೀಸಿಂದ ಬರೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ಕೇಳ್ತಾ ಇರ್ತಾನೆ. ನೋಡಿ, ಮಳೆ ಬಿದ್ದಿರೋದ ಕಾರಣ ಎಷ್ಟು ಚೆನ್ನಾಗಿ ಎಲ್ಲ ಗ್ರೀನ್ ಆಗಿದೆ.
2 ತಿಂಗಳು ಹಿಂದೆ ಎಲ್ಲಿ ನೋಡಿದ್ರು ಗಿಡ ಮರಗಳೆಲ್ಲ ಒಣಗೋಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಳೆ ಆಗಿರೋದ್ರಿಂದ ಗಿಡ ಮರಗಳೆಲ್ಲ ಚೆನ್ನಾಗಿದ್ದಾವೆ. ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇಲ್ಲಿ ಒಂದು ಲೇಔಟ್ ಇದೆ. ಇಲ್ಲಿ ವಾಕಿಂಗ್ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೇವೆ. ವಿಜಯ್ ಕೂಡ ಆಫೀಸಿಂದ ಬಂದಿದ್ರಲ್ಲ, ಹಾಗಾಗಿ ಕೆಲಸ ಏನೂ ಇರಲಿಲ್ಲ, ಫ್ರೀ ಇದ್ವಿ. ವಸಿಷ್ಠನ್ನು ಕೂಡ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಓಡಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೇವೆ. ಫ್ರೆಂಡ್ಸ್, ನಾವು ಮನೆಯಿಂದ ಇಲ್ಲಿಗೆ ಬರಬೇಕಾದ್ರೆ ಏನು ಅಷ್ಟೊಂದೇನು ಮೋಡ ಇರಲಿಲ್ಲ. ಬಟ್ ಈಗ ನೋಡಿ ಎಷ್ಟು ಮೋಡ ಆಗಿದೆ, ಫುಲ್ಲು ಕಪ್ಪನೆ ಮೋಡ ಆಗಿತ್ತು. ಹಾಗೆ ಇಲ್ಲಿ ನಾವಿರೋ ಹತ್ರ ಒಂದು ನಿಮಗೆ ರೋಸ್ ತೋಟ ತೋರಿಸಿದ್ನಲ್ಲ, ಇಲ್ಲಿ ಜಾಸ್ತಿ ಏನು ಬೆಳೀತಾರೆ ಅಂತಂದರೆ ಈ ರೀತಿ ಹೂವು ಹಾಗೆ ತರಕಾರಿಗಳು ಜಾಸ್ತಿ ಬೆಳೀತಾರೆ. ಲೇಔಟ್ ಹತ್ರನೇ ಒಂದು ಮನೆ ಇದೆ. ಆ ಮನೆ ಮುಂದೆ ಈ ರೀತಿ ಗಿಡ ಹಾಕ್ಕೊಂಡಿದ್ರು. ಇದು ಗಿಡ ಏನು ಅಂತಂದರೆ ಪಲಾವ್ಗೆ ಯೂಸ್ ಮಾಡೋವಂತಹ ಎಲೆ ಅಂತ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರಾಗ್ರೆನ್ಸು. ನಾನು ಕೂಡ ಎಲೆನ ಕಿತ್ತು ಸ್ಮೆಲ್ ಮಾಡಿದಾಗ ಚೆನ್ನಾಗಿತ್ತು. ಸ್ವಲ್ಪ ನೀರು ಇಲ್ಲದೆ ಸ್ವಲ್ಪ ಒಣಗೋಗಿದೆ. ಹಾಗೆ ಮೊನ್ನೆ ಮಳೆ ಬಂತಲ್ಲ, ಹಾಗೆ ಎಲೆ ಸ್ವಲ್ಪ ಚಿಗುರುಕೊಂಡಿದೆ. ನೋಡಿ, ಈ ಎಲೆ ಹೆಸರು ಏನು ಅಂತ ಗೊತ್ತಾ? ಈ ಗಿಡದ ಹೆಸರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಮೋಡ ಜಾಸ್ತಿ ಆಗಿರೋದ್ರಿಂದ ನಾವು ಲೇಔಟ್ ಫುಲ್ಲು ಓಡಾಡಲಿಲ್ಲ, ಅರ್ಧದಲ್ಲೇ ವಾಪಸ್ ಬಂದ್ವಿ. ಅಂದರೆ ವಸಿಷ್ಠಾಗೆ ಮೊನ್ನೆ ಹುಷಾರಿರಲಿಲ್ವಲ್ಲ, ಜ್ವರ ಬಂದಿತ್ತಲ್ಲ, ಹಾಗಾಗಿ ಮಳೆ ಇನ್ನೇನು ಬರೋ ಅಷ್ಟು ಕಪ್ಪು ಮೋಡ ಆಗಿತ್ತು. ಮತ್ತು ಸಂಜೆ ಬೇರೆ ಅಲ್ವಾ, ಮಳೆ ಸ್ಟಾರ್ಟ್ ಆದರೆ ಮತ್ತೆ ಬಿಡೋದು ಲೇಟ್ ಅಂತ ಹೇಳಿ ಮತ್ತೆ ವಸಿಷ್ಠನ ಮಳೇಲಿ ನೆನೆಸೋದು ಬೇಡ ಅಂತೇಳಿ ಮತ್ತೆ ನಾವು ಲೇಔಟಿಂದ ಮನೆಗೆ ವಾಪಸ್ ಆಗ್ತಾ ಇದ್ದೇವೆ. ಮನೆಗೆ ಬಂದು ಕಾಫಿ ಕುಡಿದು ಕೂತ್ಕೊಂಡಿದ್ವಿ. ಸ್ವಲ್ಪ ಟೈಮ್ ಅಷ್ಟೇ ಆಗಿತ್ತು ನಾವು ಲೇಔಟಿಂದ ಮನೆಗೆ ಬಂದಾಗ. ಮಳೆ ಅಂತೂ ಫುಲ್ಲು ಜೋರಾಗಿ ಬರ್ತಾ ಇತ್ತು. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ಚೆನ್ನಾಗಿ ಮಳೆ ಆಗ್ತಾ ಇದೆ. ಲಾಸ್ಟ್ ಇಯರ್ ಅಂತೂ ಮಳೆನೇ ಇರಲಿಲ್ಲ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ಬೆಟರು. ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದಾಗ ಸ್ವಲ್ಪ ಮಾವಿನಕಾಯಿ ಉಳಿದಿತ್ತಲ್ಲ, ಹಾಗೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಮಾವಿನಕಾಯಿ ಚಟ್ನಿ ಮಾಡೋಣ ಅಂತೇಳಿ ಮಾವಿನಕಾಯಿ ಚಟ್ನಿ ಮಾಡ್ತಾ ಇದ್ದೇನೆ. ಮಾವಿನಕಾಯಿ ಚಟ್ನಿ ಮಾಡೋದಕ್ಕೆ ನಾನು ಮಾವಿನಕಾಯಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಕರಿಬೇವು ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಒಣಮೆಣಸಿನ್ಕಾಯಿ. ನೀವು ಒಣಮೆಣಸಿನ್ಕಾಯಿ ಬದಲು ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಏನು ಮಾವಿನಕಾಯಿ ಚಟ್ನಿ ಬಿಸಿ ಅನ್ನ ಹಾಗೆ ಬಿಸಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದು ಮಾವಿನಕಾಯಿ ಸೀಸನ್ ಅಲ್ವಾ, ಹಾಗಾಗಿ ಮಾವಿನಕಾಯಿ ಈಸಿಯಾಗಿ ಸಿಗುತ್ತೆ. ನಾನು ಮಿಕ್ಸಿ ಜಾರಿಗೆ ಮಾವಿನಕಾಯಿ ಹಾಗೆ ತೆಂಗಿನಕಾಯಿ ತುರಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಸೇರಿಸಿ ರುಬ್ಕೊತಾ ಇದ್ದೀನಿ. ಜಾಸ್ತಿ ನುಣ್ಣಗೆ ಕೂಡ ರುಬ್ಕೋಬಾರ್ದು, ಹಾಗೆ ಜಾಸ್ತಿ ಒಡಕಕ್ಕೆ ಕೂಡ ರುಬ್ಕೋಬಾರ್ದು. ಒಂದು ಮೀಡಿಯಮ್ ಹದದಲ್ಲಿ ರುಬ್ಕೊಂಡ್ರೆ ಸಾಕು. ಈ ರೆಸಿಪಿನ ಮಾವಿನಕಾಯಿ ಗೊಜ್ಜು ಅಥವಾ ಮಾವಿನಕಾಯಿ ಚಟ್ನಿ ಅಂತ 2 ಹೆಸರಿಂದ ಕರೀತಾರೆ, ನನಗೆ ಗೊತ್ತಿರೋ ಹಾಗೆ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಮ್ಮ ಏನು ನೋಡಬೇಕು?
ಹ್ಞೂ ಸರಿ ಸರಿ ಹಾಕು. ಹಾಕು. ಚೆನ್ನಾಗಿದೆ, ಹಾಕು ಅದನ್ನೇ. ಮಾವಿನಕಾಯಿ ಗೊಜ್ಜನ್ನ ರುಬ್ಕೊಂಡಿರೋದು ಆಯಿತು. ಹಾಗೆ ಇಲ್ಲಿ ನಾನು ರಾತ್ರಿ ಊಟಕ್ಕೆ ಮುದ್ದೆ ಮಾಡ್ತಾ ಇದ್ದೇನೆ. ಒಂದು ದಿನದಲ್ಲಿ 1 ಟೈಮ್ ಆದರೂ ಕಂಪಲ್ಸರಿ ಇರಲೇಬೇಕು ನಮ್ಮನೇಲಿ. ಹಾಗಾಗಿ ನಾನು ಮಧ್ಯಾಹ್ನ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವಾಗ ಅಂದರೆ ರಾತ್ರಿ ಊಟಕ್ಕೆ ಮುದ್ದೆನ ಮಾಡ್ತಾ ಇದ್ದೇನೆ. ನಾನು ಈ ಮುದ್ದೆ ಪಾತ್ರೆನ ಮದುವೆ ಆದಾಗ್ಲಿಂದನೂ ಇದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಅಂದರೆ ಇರೋದು ಇಬ್ಬರು ಅಲ್ವಾ, ಹಾಗಾಗಿ ಇಬ್ರಿಗೆ ಎಷ್ಟು ಬೇಕೋ ಅಷ್ಟು ಮುದ್ದೆನ ಮಾಡ್ಕೋಬೋದು. 2 ಮುದ್ದೆ ಆಗಿ ಸ್ವಲ್ಪ ಮುದ್ದೆ ಆಗುತ್ತೆ. ಹಾಗಾಗಿ ನಾನು ಇದೇ ಪಾತ್ರೆ ಅಳತೆಗೂ ಎಲ್ಲದಕ್ಕೂ ಚೆನ್ನಾಗಿದೆ. ಹಾಗಾಗಿ ನಾನು ಈ ಪಾತ್ರೆನ 4 ವರ್ಷದಿಂದನೂ ಇದೇ ಪಾತ್ರೆನ ಉಪಯೋಗಿಸ್ಕೊತಾ ಇದ್ದೇನೆ ಮುದ್ದೆ ಮಾಡೋದಕ್ಕೆ. ಫ್ರೆಂಡ್ಸ್, ಇಲ್ಲಿ ಮುದ್ದೆ ಮಾಡಿರೋದೆಲ್ಲ ಆಯಿತು. ಈಗ ನಾನು ಮಾಡಿರೋಂತಹ ಮುದ್ದೆನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೇನೆ. ಹಾಟ್ ಬಾಕ್ಸ್ಗೇನು ಹಾಕಿಲ್ಲ, ಅಂದರೆ ಈಗಲೇ ಊಟಕ್ಕೆ ಕೂತ್ಕೊತೀವಲ್ಲ, ಹಾಗಾಗಿ ಹಾಟ್ ಬಾಕ್ಸ್ ಇನ್ನೇನು ಮಾಡೋದು ಅಂತೇಳಿ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೇನೆ. ಮುದ್ದೆ ಹಾಗೆ ಸಾಂಬಾರು ರೆಡಿ ಆಯಿತು. ಇಲ್ಲಿ ನಾನು ಸಾಂಬಾರಿಗೆ ಬಾಳೆಕಾಯಿನ ಕೂಡ ಯೂಸ್ ಮಾಡಿದ್ದೇನೆ. ಆಗಲೇ ಮಾವಿನಕಾಯಿ ಚಟ್ನಿ ಮಾಡಿದ್ನಲ್ಲ, ಆ ಮಾವಿನಕಾಯಿ ಚಟ್ನಿಗೆ ಒಗ್ಗರಣೆ ಹಾಕಿರಲಿಲ್ಲ. ಹಾಗಾಗಿ ಇಲ್ಲಿ ಮಾವಿನಕಾಯಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೇನೆ. ಒಗ್ಗರಣೆ ಹಾಕೋದು ಸಿಂಪಲ್ಲು, ಏನಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆಗೆ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಿದ್ದಾದಮೇಲೆ ಇಲ್ಲಿ ರುಬ್ಕೊಂಡಿರ್ತೀವಲ್ಲ ಮಾವಿನಕಾಯಿನ, ಅದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಜಾಸ್ತಿ ನೀರು ಮಾಡಬಾರ್ದು, ಹಾಗೆ ಜಾಸ್ತಿ ಗಟ್ಟಿ ಕೂಡ ಮಾಡಬಾರ್ದು. ಇಲ್ಲಿ ಮಾವಿನಕಾಯಿ ಗೊಜ್ಜು ರೆಡಿ ಆಯಿತು. ಫ್ರೆಂಡ್ಸ್, ಅಡುಗೆ ಮಾಡಿದ್ದು ಹಾಗೆ ಊಟ ಮಾಡಿರೋದೆಲ್ಲ ಆಯಿತು. ಊಟ ಮಾಡಿರುವಂತಹ ಪಾತ್ರೆಗಳಿತ್ತು ಸ್ವಲ್ಪ, ಆ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೇನೆ. ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ವ್ಲಾಗ್ ಹೇಗಿತ್ತು ಅಂತ ಹೇಳಿ. ಮತ್ತೊಂದು ವ್ಲಾಗ್ನೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೇನೆ. ಅಲ್ಲಿಯವರೆಗೂ ಬಾಯ್ ಬಾಯ್.